ದೇಶದಲ್ಲಿ ನಮ್ಮನ್ನು ಮಂಗ ಮಾಡಬೇಡ ನೀವು. ಏನ್ ತಿಳ್ಕೊಂಡಿದ್ದೀರಿ ನೀವು? ನೀವೊಬ್ಬನೇ ರೇಂಜರ್ನಪ್ಪ ಇಡೀ ದೇಶದಲ್ಲಿ. ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರದ ಕೆಲಸ ಅವ್ರು ಹೇಳ್ತಾರೆ, ಏನು ನನ್ನ ಮನೆ ಕೆಲಸನ? ರೇಂಜರ್ ಮತ್ತು ಫಾರೆಸ್ಟರ್ ಇಬ್ರು ಆಟ ಆಡ್ತಾ ಇದ್ದೀರಿ. ನಮ್ಮನ್ನು ಮಂಗ ಮಾಡೋದು ಬೇಡ. ಏನ್ ತಿಳ್ಕೊಂಡಿದ್ದೀರಿ ನೀವು? ಇಡೀ ಊರೇ ಫಾರೆಸ್ಟಿನಲ್ಲಿ ಹೋಗಿದೆ, ಹಾಗಂತ ಇಡೀ ಊರಿನವರನ್ನೇ ಒಕ್ಕಲೆಬ್ಬಿಸುತ್ತೀರಾ? ಒಂದು ನೀರಿನ ಟ್ಯಾಂಕ್ ಮಾಡೋದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡುತ್ತೀರಿ? ಈ ದೇಶದಲ್ಲಿ ನೀನೊಬ್ಬನೇ ರೇಂಜರ್ರಾ? ಮಾಡುತ್ತಿರೋದು ಸರ್ಕಾರದ ಕೆಲಸ. ಏನ್ ನನ್ನ ಮನೆ ಕೆಲಸವನ್ನು ಮಾಡ್ತಾ ಇದ್ದಾರಾ? ಎಷ್ಟು ಸರಿ ಹೇಳ್ಬೇಕು ನಿಮಗೆ? ಆಟ ಆಡಬೇಡಿ, ಸಂಜೆಯೊಳಗೆ ಕ್ಲಿಯರ್ ಮಾಡಬೇಕು. ಆಗದೆ ಹೋದ್ರೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಹೋಗಿ. ಹೀಗೆ ಶಾಸಕ ಆರಗ ಜ್ಞಾನೇಂದ್ರ ಅವರು ಕೆಂಡವಾಗಿದ್ದು ಹೊಸನಗರ ತಾಲ್ಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಯೊಬ್ಬರ ಮೇಲೆ. ಆರಗ ಜ್ಞಾನೇಂದ್ರರ ಈ ಆರ್ಭಟಕ್ಕೆ ಅರಣ್ಯ ಇಲಾಖೆಯ ರೇಂಜರ್ ಏನೂ ಉತ್ತರಿಸಲಿಕ್ಕಾಗದೆ ಗಪ್ಚುಪ್ಪಾದ ಘಟನೆಗೆ ನಿನ್ನೆ ಹೊಸನಗರದ ತಾಲ್ಲೂಕು ಪಂಚಾಯತ್ ಕೊಡಚಾದ್ರಿ ಸಭಾಂಗಣದಲ್ಲಿ ನಡೆದ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಪರಿಶೀಲನಾ ಸಭೆ ಸಾಕ್ಷಿಯಾಯಿತು. ಆರಗ ಸಿಟ್ಟಿಗೆ ಕಾರಣವಾಗಿದ್ದು ಈ ಘಟನೆ. ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ಮಹತ್ವಪೂರ್ಣ ಯೋಜನೆಯಾದ ಜಲಜೀವನ್ ಮಿಷನ್ ಕಾಮಗಾರಿ ತಾಲ್ಲೂಕಿನಲ್ಲಿ ನಡೆಯುತ್ತಿದೆ. ಇದಕ್ಕೆ ಸಂಬಂಧಿಸಿದ ಟ್ಯಾಂಕ್ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಡುತ್ತಿಲ್ಲ. ಜೊತೆಗೆ ಶಾಲಾ ಕಟ್ಟಡಗಳ ಮೇಲೆ ವಾಲಿಕೊಂಡಿರುವ ಮರಗಳನ್ನು ಕಡಿಯಲಿಕ್ಕೂ ಅಡ್ಡ ಬರುತ್ತಿದ್ದಾರೆ ಎನ್ನುವ ದೂರುಗಳು ಶಾಸಕರಿಗೆ ತಲುಪಿದ ಹಿನ್ನೆಲೆಯಲ್ಲಿ ಕೆಡಿಪಿ ಸಭೆಯಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಸಂಬಂಧಿಸಿದ ರೇಂಜರ್ ನೀಡಿದ ಸಮಜಾಯಿಷಿಯನ್ನು ಒಪ್ಪದೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡರು. ಕೊನೆಗೆ ಆಗದೆ ಹೋದರೆ ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಹೋಗ್ರಿ ಎಂದು ಸಿಟ್ಟಿನಿಂದ ಶಾಸಕರು ಹೇಳುತ್ತಿದ್ದರೆ ಸಭೆಯಲ್ಲಿ ಸೂಜಿ ಬಿದ್ದರೂ ಸ್ಪಷ್ಟವಾಗಿ ಕೇಳಿಸುವಂತಹ ಮೌನ. ಆರಗ ಹೀಗೆ ಸಿಟ್ಟಿನಲ್ಲಿ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದಾಗ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಮಧ್ಯ ಪ್ರವೇಶಿಸಿ ರೇಂಜರ್ರಿಗೆ ನೀನೇ ಖುದ್ದಾಗಿ ಸ್ಪಾಟಿಗೆ ಹೋಗಪ್ಪ, ಮತ್ತೆ ಈ ರೀತಿ ತೊಂದರೆ ಮಾಡಬೇಡ ಎಂದು ಸಮಾಧಾನಿಸುವುದರೊಂದಿಗೆ ಆರಗ ಜ್ಞಾನೇಂದ್ರರ ಸಿಟ್ಟನ್ನು ತಣಿಸಿದರು. ಏನು ಆಗ್ತದ? ಬೆಳ್ಳೂರು ಯಾರು? ಬೆಳ್ಳೂರು ಅಲ್ಲ, ಅವ್ರು ನೀರು ತೋರಿಸಿದಾಗ ಕೆಳಗಿದೆ ಅಂತ ಹೈಟ್ ಜಾಗ ಕೇಳಿದ್ರು. ಬೆಳ್ಳೂರು ಯಾರು? ಬೆಳ್ಳೂರು ಬೆಳ್ಳೂರಿಂದ ಏನಪ್ಪ ನಿಮ್ಗೆ ಅಟ್ಯಾಕ್ ಇರುತ್ತೆ? ಯಾಕೆ ಇಲ್ಲಲ್ಲ, ಏನಾದ್ರು ಇದೆ ಬೆಳ್ಳೂರಿಂದ? ಬೆಳ್ಳೂರಿಂದ ಏನಪ್ಪ? ಏನು ಇನ್ನು ಆಗ್ತದ? ಶಿವಪುರದ್ದು ನೀವು ಎಲ್ಲ ಹೋಗಿ ಕೆರೆ ಮಣ್ಣದಲ್ಲಿ ತೋರಿಸೋದು ಆಗಲಿಲ್ಲ. ಈಗ ಅವ್ರಿಗೊಂದು ಲೆವೆಲ್ ಬೇಕು. ಆ ಲೆವೆಲ್ ಸರಿಯಾಗಿ ನೀರು ಬರ್ಬೇಕಾಗ್ತದೆ. ಇಲ್ಲಿಂದ ಹೋಗ್ರಾಮ ಕೂಡ ದೊಡ್ಡ ಆಗ್ತದೆ. ಶಿವಪುರ ಬೇಕು ಯಾವ ತೋರಿಸದಲ್ಲಿ ಆಗ್ತದ? ನೀವು ಒಂಥರ ಮಾತಾಡೋ ಬಂದಿರೋ ಸರ್, ಆಯ್ತು ಅಂತ ಹೇಳಿದಾರೆ ಸರ್. ಅಲ್ಲೇ ಹೋಗ್ಬಿಟ್ಟು ಇದು ಮಾಡ್ತಾರೆ. ಪಂಚಾಯತಿ ಚೇರ್ಮನ್ ಇದರಲ್ಲಿದ್ದಾರೆ ಲೈನ್ ಅಲ್ಲಿ. ಅವ್ರು ಹೇಳ್ತಾರೆ ಸರ್ 5 ತಿಂಗಳು ಗೊತ್ತಾಯ್ತಾರಪ್ಪ. ಯಾವ ಫಾರೆಸ್ಟ್ ಫಾರೆಸ್ಟ್ ಅಂತಾರೆ? ನಿಮ್ಗೆ ಗೊತ್ತಾಗಲ್ಲಪ್ಪ. ನಿಮಗೆ ಫಾರೆಸ್ಟ್ ನೋಡೋರು ನೀವು ನೋಡೋರಿ ಫಾರೆಸ್ಟ್ ಅಂತ ಮಾಡ್ತಾರೆ, ಮಾಡ್ಕೊಡೋದು. ಇಮಿಡಿಯೇಟ್ ಕೆಲಸ ಆಗ್ಲಿ, ಯಾವ್ದು ತೊಂದರೆ ಕೊಟ್ಟಡ. ನಿಮಗೆ ನೋಡಿ ನೀರು ಸೋರ್ಸ್ ಕರೆಕ್ಟ್ ಆಗಿ ಎಷ್ಟು ಬರ್ತದೆ ಅದು ಜಾಗ ತೋರಿಸಿ ಅವ್ರು ಮಾಡ್ಕೊಡ್ತಾರೆ. ಹೆಂಗಂದ್ರೆ ರೇಂಜ್ ರಿಸ್ಕ್ ತಗೊಳ್ಳೋದಿಲ್ಲ. ಫಾರೆಸ್ಟ್ ಮಾಡ್ಕೊಂಡು ಹೋಗಿ ಅಂತ ರೇಂಜ್ ಏನು ಹೇಳ್ತಾನೆ, ಫಾರೆಸ್ಟ್ ಬರ್ತಾರೆ ಕಟ್ತಾರೆ ಅಂತ ಹೇಳಿ ಅವ ಮಾಡಕ್ ಬಿಡೋದಿಲ್ಲ. ನೀವಿಬ್ರು ಆಟ ಆಡ್ತಾ ಇದ್ದೀರಿ. ನಮ್ಮನ್ನು ಮಂಗ ಮಾಡಬೇಡ ನೀವು. ಏನ್ ತಿಳ್ಕೊಂಡಿದ್ದೀರಿ ನೀವು? ಆಟ ಆಡ್ತಾ ಇದ್ದೀರ. ಎಲ್ಲೋ ಹತ್ತಾಡಿ ಒಂದು ಟ್ಯಾಂಕ್ ಇದೆ ಜಾಗಕ್ಕೆ. ಇಡೀ ಊರಾದ್ರೂ ಫಾರೆಸ್ಟ್ ಹೋಗಿದೆ. ಹಾಗಂತ ಹೇಳಿ ಎಲ್ಲರೂ
ಒಕ್ಕಲಿಗರಿಸ್ತೀವಿ. ನೀವೊಬ್ಬನೇ ರೇಂಜರಪ್ಪ ಇಡೀ ದೇಶದಲ್ಲಿ ಎಲ್ಲ ಮಾಡಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರದ ಕೆಲಸಕ್ಕೆ ಅವ್ರು ಹೇಳ್ಬೋದು ಏನು ನನ್ನ ಮನೆ ಕೆಲಸನ ಹೆಸರೇ ಆಗ್ಬೇಕು ನಿಮ್ಗೆ ಆಟ ಆಡ್ತಾ ಇದ್ದೀವಿ. ಹೇಳಿ ಸಂಜೆ ಅವ್ರಿಗೆ ಕ್ಲಿಯರ್ ಮಾಡ್ಬೇಕು. ನೀನೇ ಹೋಗಪ್ಪ ಹೋಗಿ ಕ್ಲಿಯರ್ ಮಾಡ್ಕೊಡ್ಬೇಕು. ಮತ್ತೆ ಯಾವಾಗ ಅಡ್ಡಾಚರಣೆ ಮಾಡ್ಬೇಡ ಆಯ್ತಾ. ಮತ್ತೆ ಇವತ್ತು ಯಾಕೆ ಬರ್ತೀರಿ ಹೋಗ್ಲಿ ಅಂತಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ. ಟ್ರಾನ್ಸ್ಫರ್ ಟೈಮ್ ಅಲ್ಲ ನಾನು ಬೇಡ ಅಂತ ಹೋಗಿ ಗಮನ ಮಾಡಲಿಕ್ಕೆ ರೆಗ್ಯುಲರ್ ಫಾರೆಸ್ಟಿಗೆ ಬರ್ತೀರಿ ನೀವು. ಈ ಬಾರಿಯ ತ್ರೈಮಾಸಿಕ ಕೆಡಿಪಿ ಪರಿಶೀಲನಾ ಸಭೆಯಲ್ಲಿ ತಾಲ್ಲೂಕಿನಲ್ಲಿ ಹೆಚ್ಚುತ್ತಿರುವ ಮಹಾಮಾರಿ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಶಾಸಕ ಬೇಳೂರು ಮತ್ತು ಆರಗ ಹೆಚ್ಚಿನ ಸಮಯ ಮೀಸಲಿಟ್ಟರು. ಯಾವ್ಯಾವ ಪಂಚಾಯಿತಿಗಳಲ್ಲಿ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರ ಪಡೆದುಕೊಂಡ ಶಾಸಕರಿಬ್ಬರು ಹೆಚ್ಚುತ್ತಿರುವ ಡೆಂಗ್ಯೂ ತಡೆಯಲು ತಾಲ್ಲೂಕಿನ ಎಲ್ಲಾ ಇಲಾಖೆಯವರು ಸನ್ನದ್ಧರಾಗಿರಬೇಕು ಮತ್ತು ಯಾವುದೇ ರೀತಿಯಲ್ಲೂ ನಿರ್ಲಕ್ಷ್ಯ ಮಾಡಬಾರದು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಇದರೊಂದಿಗೆ ಶಾಸಕರಿಬ್ಬರು ತಾಲ್ಲೂಕಿನ ಮಕ್ಕಳ ಶಿಕ್ಷಣ ಶಾಲಾಭಿವೃದ್ಧಿ ಸಮಿತಿಯವರು ಮಾಡಬೇಕಿರುವ ಕೆಲಸಗಳು, ಮೆಸ್ಕಾಂ ಅಧಿಕಾರಿಗಳು ಮಾಡುತ್ತಿರುವ ಅನವಶ್ಯಕ ದಂಡ ವಸೂಲಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಆಗಬೇಕಾಗಿರುವ ಕೆಲಸಗಳ ಬಗ್ಗೆ ಗಮನ ಹರಿಸುವಂತೆ ತಿಳಿಸಿದರು. ಅವ್ರು ಬಂದು ಚೆಕಪ್ ಮಾಡಿಸ್ಕೊಳ್ಳೋಕೆ ಹೇಳಿರ್ತಾರೆ. ಮನೇಲಿ ಇರಬೇಡಿ ಡೆಂಗ್ಯೂ ಇರ್ಬೋದು ಅನ್ನೋದು ಯೋಚನೆಯನ್ನು ಅವರಲ್ಲಿ ಮನವರಿಕೆ ಮಾಡಬೇಕು. ಅವಾಗ ಗೊತ್ತಾಗುತ್ತೆ. ಆ ಥರ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನರ ಪರವಾಗಿ ಕೆಲಸ ಮಾಡಿ. ಈಗ ಕೇಸ್ ಏನಾದ್ರು ಒಂದೇ ಜಾಸ್ತಿ ಅದೇ ಸೇಮ್ KFTಯಲ್ಲಿ ಯಾಕೆ ಕೆಲಸ ಮಾಡಿದ್ರಿ ಆಶಾ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಕೊಡ್ತೀವಿ. ಎಲ್ಲ ಹಳ್ಳಿಯಲ್ಲಿ ಜ್ವರಗಳು ಕೆಮ್ಮು ಜಾಸ್ತಿ ಜ್ವರ ಇದ್ದಂದ್ರೆ ಮನೇಲಿ ಕೂತ್ಕೊಂಡಿರ್ತಾರೆ. ಅದು ಗೊತ್ತಾಗಲ್ಲ. ಏನ್ ಮಾಡ್ತಾರೆ ಜ್ವರಗಳಾಗ್ತೇನೆ ಆ ಡೋಲನ ಫಲನ ಒಂದು ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ಒಂದ್ಸಲ ಮನವರಿಕೆ ಮಾಡ್ಕೊಳ್ಬೇಕು. ಒಟ್ಟಲ್ಲಿ ಡೆಂಗ್ಯೂ ತಡೆಯಾಗಿ ಮಾಡಲಿಕ್ಕೆ ಸಂಪೂರ್ಣ ನಿಮ್ಮೆಲ್ಲರೂ ಸಹಕಾರ ಮಾಡಬೇಕು. ಇಲ್ಲೇ ಮಾಡಂಗಿಲ್ಲ. ನೀವೆಲ್ಲರೂ ನಿಮ್ಮ ಆಸ್ಪತ್ರೆಗಳಲ್ಲಿ ಪೂರ್ತಿ ಎಲ್ಲ ಯಾರು ರಜೆ ಹಾಕ್ಬಾರ್ದು. ಈ ಟೈಮಲ್ಲಿ ಹೇಳಿದ್ದೀರಿ ಆಂಬುಲೆನ್ಸ್ಗಳು ನಡೀತಾವ ಎಲ್ಲೆಲ್ಲಿದೆ ನಗರದಲ್ಲಿದೆ ಸರ್. 108 ಎಷ್ಟಿದ್ದಾವೆ? 3 ಇದಾವೆ ಸರ್. ತಾಲೂಕಲ್ಲಿ 4 ಇದಾವೆ ಸರ್. ಎಲ್ಲೆಲ್ಲಿದೆ? ನಗರದಲ್ಲಿ ಸರ್. ಹುಂಚದಲ್ಲಿದೆ, ಅಲ್ಪಲ್ಪೇಟೆ ಮತ್ತೆ ಅಲ್ಲ ವಿಚಿತ್ರ ಇದಕ್ಕೆ ನಗರದವರಿಗೆ ಎಲ್ಲಿವರೆಗೂ ಹೋಗ್ಬೋದು ಅಂತ ಹೇಳಿದ್ದೀರಿ? ಶಿವಮೊಗ್ಗ ಇಲ್ಲ ರೀ ಮೊನ್ನೆ ಸಾಯಿಸಿದ್ರಲ್ಲ ಅವ್ರನ್ನ ಗೊತ್ತಾಯ್ತಾ ನಿಮ್ಗೆ? ನಾನು ಫೋನ್ ಮಾಡಿ ಹೇಳಿದ್ನಲ್ಲ ನಗರದಿಂದ ಹಚ್ಚಿದ್ದಾರೆ. ಅವ್ರು ರಿಪನ್ಪೇಟೆ ಹೋಗಿ 2 ಗಂಟೆ ನಿಲ್ಲಿಸ್ತಾನ ಆಂಬುಲೆನ್ಸ್ ಅಲ್ಲ ಅಂತೆ. ಅವರು ರಿಪನ್ಪೇಟೆನಲ್ಲಿ ಇನ್ನೊಂದು 108ಗೆ ಶಿಫ್ಟ್ ಆಗುತ್ತಂತೆ. 2 ಅವರ್ಸ್ ಓಡಾಡಬಾರದು. ಅಲ್ಲಿ ನಿಲ್ಸಿದ್ರಿಂದ ಮೆಗಾ ಆಸ್ಪತ್ರೆ ಹೋಗೋಣ ಸಂತೋಷ ಪೇಟೆ ಯಾರು ಕೊಡೋದು? ಆಕ್ಷನ್ ಅಲ್ಲ ರೀ. ಅವನೇನೋ ಬರ್ತಾಯಿ ಡ್ರೈವರ್ ಮೇಲೆ ಯಾಕೆ ಆಕ್ಷನ್ ತಗೊಳ್ತೀರ ನೀವು? ಮಾಡ್ತಾರೆ ಅವ್ರನ್ನ ನಗರದಿಂದ ಹೊರಟು ಅಲ್ಲಿ ಬದಲಾಯಿಸಬೇಕು. ಅವನು ಯಾವ ಊಟಕ್ಕೆ ಹೋಗಿದ್ದಂತೆ 2 ಗಂಟೆ ಮಜಾ ಮಾಡ್ಕೊಂಡು ಬಂದಿಯಲ್ಲ ನಿಮ್ಮ ರಿಪನ್ಪೇಟೆ ಡ್ರೈವರ್. ನಾನೇನ್ ಮಾಡಿದ್ದ ನನಗೆ ಇದ್ದಿದ್ದೆ ಆದೇಶ ಅಲ್ಲಿ ರಿಪನ್ಪೇಟೆವರೆಗೂ ಹೋಗ್ಬೋದು. ರಿಪನ್ಪೇಟೆಯಿಂದ ಮುಂದೆ ಇಲ್ಲ ಅಂತ ಹೇಳಿದ್ರೆ ಹಾರ್ಟ್ ಪೇಷಂಟ್ ನಿಮ್ಗೆ ಗೊತ್ತಿದೆಯಲ್ವಾ? ಏನ್ ಸರಿ ಮಾಡಿದ್ರಿ ಹೇಳಿ. ಎಮರ್ಜೆನ್ಸಿ ಹೋಗ್ಬೋದು ಸರ್. ಏನಿಲ್ಲ ನಿಮ್ ಡ್ರೈವರ್. ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆಯುವಾಗ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕಾಮಗಾರಿ ಸ್ಥಳದಲ್ಲಿದ್ದು ಗುಣಮಟ್ಟದ ಕಾಮಗಾರಿ ನೀಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಹೇಳಿದ ಬೇಳೂರು ಮತ್ತು ಆರಗ, ಈಗ ಮಳೆಗಾಲವಾದ್ದರಿಂದ ಸರ್ಕಾರಿ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿನಿಯರಿಗೆ ಸ್ನಾನಕ್ಕೆ ಬಿಸಿನೀರಿನ ಸೌಲಭ್ಯ ಒದಗಿಸುವ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದು ವಿಶೇಷವಾಗಿತ್ತು. ಈ ಬಾರಿ ಹೆಚ್ಚಿನ ಮಳೆ ಬೀಳುತ್ತಿರುವ ಕಾರಣ ತಾಲ್ಲೂಕಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಡೆಂಗ್ಯೂ ನಿಯಂತ್ರಣಕ್ಕೆ ಶ್ರಮಿಸುವುದರೊಂದಿಗೆ ಅತಿವೃಷ್ಟಿಯಿಂದ ಉಂಟಾಗಬಹುದಾದ ಅನಾಹುತಗಳನ್ನು ಎದುರಿಸಲು ಸದಾ ಸಿದ್ಧರಾಗಿರುವಂತೆ ಶಾಸಕರು ಹೇಳಿದರು. ಈ ಸಂದರ್ಭದಲ್ಲಿ ಕೈಗಾರಿಕಾ ಇಲಾಖೆ ವತಿಯಿಂದ 2023-24ನೇ ಸಾಲಿನ ಕುಶಲಕರ್ಮಿಗಳಿಗೆ ಶಾಸಕರು ಕಿಟ್ ವಿತರಿಸಿದರು. ನ್ಯೂಸ್ ಪೋಸ್ಟ್ ಮಾಠಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmatham.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.